ನಿನಗೇನು ಬೇಕು? ಒಂದೆಡೆ ನನ್ನ ವಿಶಾಲವಾದ ಪ್ರತಾಪಿ ನಾರಾಯಣಿ ಸೇನೆ, ಹಾಗೆ ಮತ್ತೊಂದೆಡೆ ಕೇವಲ ನಾನು, ಅಸ್ತ್ರಶಸ್ತ್ರಗಳ ತ್ಯಜಿಸಿದವನು ಮತ್ತು ಪ್ರತಿಜ್ಞೆಗೆ ಬದ್ಧನಾಗಿ ರಣಭೂಮಿಯಲ್ಲಿ ಅಸ್ತ್ರವನ್ನು ಮುಟ್ಟುವುದಿಲ್ಲ, ಶಸ್ತ್ರವನ್ನು ಕೂಡ. ಈಗ ಹೇಳು, ನಿನ್ನ ಆಯ್ಕೆ ಯಾವುದು? ಇದರಲ್ಲಿ ಆಯ್ಕೆಯ ಪ್ರಶ್ನೆಯೇ ಬರುವುದಿಲ್ಲ ಕೇಶವ. ನೀವೇ ನನ್ನ ಆಯ್ಕೆ. ಆಗಲಿ, ನನ್ನ ತಮ್ಮನ ಮನಸ್ಸನ್ನು ನಾನು ಹೇಗೆ ಘಾತಗೊಳಿಸುತ್ತೇನೆ? ನಾನು ನಿಮ್ಮ ನಾರಾಯಣಿ ಸೇನೆ ಇದ್ದರೆ ತೃಪ್ತನಾಗುತ್ತೇನೆ. ದುರ್ಯೋಧನ ಬಹಳ ಸಂತುಷ್ಟನಾಗಿದ್ದ ಪಾತ್ರ. ನಿನ್ನ ಆಯ್ಕೆ ತಪ್ಪಲ್ಲ ತಾನೆ? ಈ ನಿರಾಯುಧ ಕೃಷ್ಣನೊಂದಿಗೆ ಯುದ್ಧದಲ್ಲಿ ಏನು ಮಾಡಬೇಕು? ಯಾರ ಕೈಯಲ್ಲಿ 3 ಲೋಕಗಳಿವೆಯೋ ಅವನ ಕೈಗೆ ನನ್ನನ್ನು ನಾನು ಒಪ್ಪಿಸಿಕೊಳ್ಳುವೆನು ಕೇಶವ. ಈ ಯುದ್ಧದಲ್ಲಿ ಸೋಲಿನ ಹೊರತು ಬೇರೇನಿಲ್ಲ ಕೇಶವ. ಒಂದು ವೇಳೆ ನಾನು ಗೆದ್ದರೂ ಏನನ್ನು ತಾನೇ ಗೆಲ್ಲುವೆ? ನನ್ನ ಕೈಗಳು ನಡುಗುತ್ತಿವೆ. ನಾನು ಈ ಯುದ್ಧವನ್ನು ಮಾಡಲಾರೆ ಕೇಶವ. ನನ್ನಿಂದ ಸಾಧ್ಯವಿಲ್ಲ. ಕುರುಕ್ಷೇತ್ರಕ್ಕೆ ನಿನ್ನ ಆಯ್ಕೆ ಸರಿ ಇತ್ತು ಅರ್ಜುನ. ಈ ಯುದ್ಧದಲ್ಲಿ ನಿನಗೆ